ಆಯುರ್ವೇದ ಶಾಸ್ತ್ರದಲ್ಲಿ ಯಾವ ರೀತಿಯಾದಂಥ ಒಂದು ಹಾಲಿಸ್ಟಿಕ್ ವೆಲ್ನೆಸ್ನ ನಾವು ಅಪ್ರೋಚ್ ಮಾಡಬಹುದು ಈ ಟಾಪಿಕ್ಗೆ ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಯುರ್ವೇದದಲ್ಲಿ ತುಂಬ ಡೀಟೇಲಾಗಿ ಹೇಳ್ಕೊಂಬಂದಿದ್ದಾನೆ. ಮ್ಯಾರೇಜಬಲ್ ಏಜು ಹಳೆ ಕಾಲದಲ್ಲಿ ಕಮ್ಮಿ ವಯಸ್ಸಿರ್ತಾಯಿತ್ತು. ಈಗ ಲೀಗಲ್ ಮ್ಯಾರೇಜಬಲ್ ಏಜು ನಮ್ಮ ಲಾ ಏನು ಹೇಳುತ್ತೆ ಅಂತ. ಸೊ ಕೆಲವೆಲ್ಲ ಅವನ ಗ್ರಂಥಗಳಲ್ಲಿ ಹೇಳೋದು 15-16 ವರ್ಷ ಹುಡುಗಿರಿಗೆ ಕೆಲವು ಸಲ ಅಪ್ಲೈ ಆಗ್ತಾಯಿತ್ತು ಅವಾಗ. ಬಟ್ ನಾವು ಅದನ್ನು 18 ವರ್ಷದ ಮೇಲೆ ಅಂತ ಇವಾಗ ಅಪ್ಲೈ ಮಾಡ್ಕೊಂಡು ಹೋಗೋಣ. ಜನರಲ್ಲಾಗಿ ಈ ಮೆನ್ಸ್ಟ್ರುಯೇಷನ್ನು ಋತುಚಕ್ರ, ಅದು ಪದ ನೋಡಿ, ರಜೋಚಕ್ರ ಋತುಚಕ್ರ ಅಂತ ಕರೆಯೋದು. ಚಕ್ರ ಅಂದರೆ ಮತ್ತೆ ಅದೇ ಬರೋದು. ಮತ್ತೆ ಅದೇ ಬರುತ್ತೆ ಅಂದರೆ ಬಾಡಿ ಅದರಲ್ಲಿ ಅಭ್ಯಾಸ ಆಗತ್ತೆ, ಒಂದು ಸೈಕಲ್ ಬಂದ್ಬಿಡತ್ತೆ. ಅದಕ್ಕೆ ನಾವು ಈ ಸಣ್ಣ ಹುಡುಗಿರಿಗೆ ಆ ಒಂದು ಮೆನ್ಸ್ಟ್ರಲ್ ಸೈಕಲ್ಗೆ ಈಸಾಗಿ ಅಡಾಪ್ಟ್ ಆಗಬೇಕು. ಹಾಗೂ ಆಯುರ್ವೇದದ ಪ್ರಕಾರ ಈ ಸೈಕಲಲ್ಲಿ ಏನೇನು ಮಾಡಬೇಕು ಅನ್ನೋದು ಅಭ್ಯಾಸ ಮಾಡಿಸ್ಬೇಕು ಅವ್ರಿಗೆ, ಒಂದು ಸೈಕಲ್ ಶುರು ಆಗಿದ್ಮೇಲೆ. ಬಟ್ ಮುಂಚಿತವಾಗಿ ಈ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಬರ್ತಾ ಇರೋಂಗೆ ಸಾಕಷ್ಟು ರೀತಿಯಲ್ಲಿ ತಂದೆ ತಾಯಿಗಳು ಆ ಬೆಳೆಯೋ ಹುಡುಗಿರು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಬ್ರೆಸ್ಟ್ ಡೆವಲಪ್ಮೆಂಟ್ ಇದೆಲ್ಲ ಆಗ್ತಾ ಇರೋಂಗೆ ಒಂದು 2-3 ಇಯರ್ಸಲ್ಲಿ ಶುರು ಆಗುತ್ತೆ ಮೆನ್ಸ್ಟ್ರುಯೇಷನ್ನು ಅಂತ ಎಕ್ಸೆಪ್ಟ್ ಮಾಡ್ಕೊಂಡು ಆ ಹುಡುಗಿಗೆ ಬೇಕಾಗಿರೋ ನ್ಯೂಟ್ರಿಷನ್ನು, ಬೇಕಾಗಿರೋ ಡೆವಲಪ್ಮೆಂಟು ಇವೆಲ್ಲ ಕೊಡ್ತಾ ಬರಬೇಕು. ಜನರಲ್ಲಾಗಿ ಮೊದಲನೇದೇನು ಅಂದರೆ ಆ ಹುಡುಗಿಗೆ ಈ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಬರ್ತಾ ಇರೋಂಗೆ ಒಳ್ಳೆ ನ್ಯೂಟ್ರಿಷನ್ ಕೊಡಬೇಕು. ಓವರ್ ನ್ಯೂಟ್ರಿಷನ್ ಕೊಡಬಾರ್ದು. ಆ ಹುಡುಗಿ ಏನಾರು ದಪ್ಪ ಇದ್ದರು ಅಂದರೆ ಸ್ವಲ್ಪ ಡಯಟ್ ಮಾಡಿಫಿಕೇಷನ್ಸ್ ಮಾಡಿ ಸ್ವಲ್ಪ ತೂಕ ಇಳಿಸ್ಬೇಕು. ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಂದರೆ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಎಂಕರೇಜ್ ಮಾಡಬೇಕು. ವಿಪರೀತ ಇತ್ತು ಅಂದರೆ ಕಮ್ಮಿ ಮಾಡ್ಕೊಬೇಕು. ತುಂಬ ಪ್ರೋಟೀನ್, ಆ್ಯನಿಮಲ್ ಪ್ರೋಟೀನ್ ಕೊಡ್ತಾ ಇದ್ದರೆ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನಿಗೆ ಶಿಫ್ಟ್ ಮಾಡ್ಕೊಬೇಕು. ಮನೇಲಿ ಗಂಡ ಹೆಂಡತಿಗಳು ಜಾಸ್ತಿ ಮನಸ್ತಾಪಗಳಿದ್ದರೆ ಆ ಹುಡುಗಿ ಮುಂದೆ ಪ್ರದರ್ಶನ ಮಾಡಕೂಡ್ದು. ಅದೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ. ಆದಷ್ಟು ನ್ಯಾಚುರಲ್ ಏರ್, ನ್ಯಾಚುರಲ್ ಫುಡ್ಡು, ಆರ್ಗ್ಯಾನಿಕ್ ಫುಡ್ಡು, ಹೋಮ್ ಕುಕಿಂಗ್ ಎನ್ಕರೇಜ್ ಮಾಡಬೇಕು. ಸಕ್ಕರೆ ಅಂಶ ಸೇವನೆ ಮಾಡ್ತಾ ಇದ್ದರೆ ಅದನ್ನು ಕಮ್ಮಿ ಮಾಡಬೇಕು. ಇವು ಜನರಲ್ಲು. ಎರಡನೇದು ತುಂಬ ಇಂಪಾರ್ಟೆಂಟ್ ಮಾಡಬೇಕಾಗಿರೋದು, ಈ ಹುಡುಗಿಗೆ ಪೀರಿಯಡ್ಸ್ ಇನ್ನೇನು ಶುರು ಆಗ್ತಾ ಇರೋಂಗೆ ಒಂದು ಸ್ವಲ್ಪ ಎಜುಕೇಷನ್ ಮಾಡಬೇಕು. ಕೂತ್ಕೊಂಡು ಪ್ರೋಸೆಸ್ ಏನಾಗ್ತಾ ಇದೆ, ಮುಂದೆ ಹೆಂಗಿರಬೇಕು, ಬಟ್ಟೆ ಹೆಂಗೆ ಹಾಕೊಬೇಕು, ಇದೆಲ್ಲ ತುಂಬ ಇಂಪಾರ್ಟೆಂಟು. ಇವಾಗ ಹುಡುಗಿ ಆಗಿರೋದು ಶಿ ಈಸ್ ಬಿಕಮಿಂಗ್ ಎ ವುಮನ್. ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರೋಂಗೆ ಬಟ್ಟೆ, ಇವಾಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಏನು ಅಂದರೆ ಈ ತುಂಬ ಟ್ರಾನ್ಸಿಷನ್ ಫೇಸಲ್ಲಿ ಇನ್ನೂ ಸ್ಕಿಂಪಿ ಬಟ್ಟೆಗಳು ಹಾಕ್ಕೊಳ್ಳೋದು, ಮಿನಿಮಮ್ ಕ್ಲೋತ್ ಹಾಕ್ಕೊಂಡು ಓಡಾಡೋದು, ಸನ್ ಬೇತಿಂಗು, ಇದೆಲ್ಲ ಕಲ್ಚರ್ ತುಂಬ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ಅವೆಲ್ಲ ಅಷ್ಟೊಂದಿಲ್ಲ. ಅನ್ವಾಂಟೆಡ್ ಮೇಲ್ ಅಟ್ರಾಕ್ಷನ್ಸು ಮಾಡದೇ ಇರೋದಕ್ಕೆ ಆ ಹುಡುಗಿರಿಗೆ ಅಂಡರ್ ಡ್ರೆಸ್ಸಿಂಗ್ ಮಾಡಬಾರ್ದು ಅನ್ನೋದು ಒಂದು ಥಾಟ್ ಪ್ರೊಸೆಸ್ ಅವ್ರಿಗೆ ಹಾಕಬೇಕು. ತುಂಬ ಮೇಲ್ ಅಟ್ರಾಕ್ಷನ್ನು ಸಿಗೋಕ್ಕೆ ಶುರು ಆಗ್ತಾ ಇರೋಂಗೆ ಏನಾಗೋಗ್ಬಿಡುತ್ತೆ, ಅವರಲ್ಲೂ ಚೇಂಜಸ್ ತುಂಬ ಬರುತ್ತೆ. ಅನ್ವಾಂಟೆಡ್ ಟೈಮ್, ಆ ಏಜು ಕರೆಕ್ಟ್ ಏಜ್ ಅಲ್ಲ ಅವರಲ್ಲಿ ಅಂಥದ್ದು ಹಾರ್ಮೋನಲ್ ಚೇಂಜಸ್ ಬರೋದಕ್ಕೆ. ಮ್ಯಾರೇಜಬಲ್ ಏಜ್ ಬಂದಾಗ, ದೊಡ್ಡವರಾದಾಗ, ಇಟ್
ಇಟ್ ಈಸ್ ಎ ಡಿಫ್ರೆಂಟ್ ಥಿಂಗ್. ಆ ಏಜಲ್ಲಿ ತುಂಬ ಅಂಡರ್ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು, ಬೇರೆ ಹುಡುಗರ ಮುಂದೆ ಗಂಡಸರ ಮುಂದೆ ಆಕ್ವರ್ಡ್ ಆಗಿ ಕೂತ್ಕೊಳ್ಳೋದು, ಇದೆಲ್ಲ ಸ್ವಲ್ಪ ಎಜುಕೇಟ್ ಮಾಡಬೇಕು. ಹುಡುಗಿ ಬಿಹೇವಿಯರು ಹಾಗೂ ಈ ವಿಚಾರದಲ್ಲಿ ಡ್ರೆಸ್ಸಿಂಗ್ ಸೆನ್ಸು ಇದೆಲ್ಲ ಸ್ವಲ್ಪ ಎನ್ಕರೇಜ್ ಮಾಡಬೇಕು, ಅಂದರೆ ಎಜುಕೇಟ್ ಮಾಡಬೇಕು. ತುಂಬ ಓವರಾಗಿ ಮೇಕಪ್ ಹಾಕ್ಕೊಳ್ಳೋದು, ತುಂಬ ಓವರಾಗಿ ಅಂಡರ್ ಡ್ರೆಸ್ ಮಾಡಿಕೊಂಡು ಹೋಗೋದು, ಇದೆಲ್ಲ ಸ್ವಲ್ಪ ಇಂಬೈಬ್ ಮಾಡಿದ್ರೆ ಆ ಒಂದು 4-5 ಇಯರ್ಸು ಆ ಮೇಲ್ ಅಟೆನ್ಷನ್ನ ಸ್ವಲ್ಪ ಹೋಲ್ಡ್ ಆನ್ ಮಾಡ್ಕೊಬೋದು. ಸೊ ದ್ಯಾಟ್ ಈ ಹುಡುಗಿ ನ್ಯಾಚುರಲ್ ಆಗಿ ಸ್ಕೂಲ್ ಕಲಿಕೆಯನ್ನು ಬೇರೆ ಹುಡುಗರು ಹುಡುಗಿರ ಥರ ಎಂಜಾಯ್ ಮಾಡ್ಕೊಂಡು ಟ್ರಾನ್ಸಿಷನ್ ಆಗ್ಬೋದು ಹೆಲ್ತಿ ಟೀನೇಜ್ ಇಯರ್ಸಿಗೆ.